ಹೀಗೆ ಕಣ್ಣು ಹಾಯಿಸಿದಷ್ಟು ದೂರ ಝಗಮಗಿಸ್ತಾ ಇರುವಂತಹ ವಿದ್ಯುತ್ ದೀಪಗಳು. ಅರೆ ಇದೇನು ತೋಟಗಳಿಗೆ ಯಾಕೆ ಲೈಟ್ಗಳ ಅಲಂಕಾರ ಅಂದ್ರ? ಹೌದು, ಇದು ಚಿಕ್ಕಬಳ್ಳಾಪುರ ರೈತರ ವಿಭಿನ್ನ ಐಡಿಯಾ. ಈಗ ಮೊದಲೇ ಚಳಿಗಾಲ, ಸೂರ್ಯ ಬೇಗ ಮರೆಯಾಗ್ತಾನೆ, ಕತ್ತಲು ಬೇಗ ಆಗತ್ತೆ. ಹಾಗಾಗಿ ಹಗಲಿನ ಸಮಯದಲ್ಲಿ ಕಡಿತ ಆಗತ್ತೆ. ಇದರಿಂದ ಸಹಜವಾಗಿ ಅತಿ ಹೆಚ್ಚು ಸೇವಂತಿಗೆ ಹೂ ಬೆಳೆಯುವಂತಹ ಚಿಕ್ಕಬಳ್ಳಾಪುರದ ರೈತರಿಗೆ ಇದರಿಂದ ತೊಂದರೆ ಆಗಲಿದೆ. ಹಗಲಿನ ಸಮಯ ಕಡಿಮೆ ಆಗೋದ್ರಿಂದ ಸೇವಂತಿಗೆ ನಾರು ನಾಟಿ ಮಾಡಿದ 1-2 ತಿಂಗಳಲ್ಲಿ ಹೂ ಬಿಡೋಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಹೂ ಬೇಗ ಬಿಟ್ಟು ಕಡಿಮೆ ವಯಸ್ಸಿನಲ್ಲೇ ಗಿಡದ ಆಯಸ್ಸು ಬೇಗ ಮುಗಿಯಲಿದೆ. ಹೀಗಾಗಿ 6 ತಿಂಗಳು ಇರಬೇಕಾದ ಗಿಡ 3 ತಿಂಗಳಿಗೆ ಆಯಸ್ಸು ಮುಗಿಯಲಿದ್ದು ಇದರಿಂದ ರೈತರಿಗೆ ಲಾಸ್ ಆಗಲಿದೆ. ಹೀಗಾಗಿ ಸೇವಂತಿಗೆ ತೋಟಗಳಿಗೆ ಸಹಜವಾಗಿ ಬಹುತೇಕ ರೈತರು ಲೈಟ್ಗಳನ್ನು ಅಳವಡಿಸಿ ಬೆಳಕನ್ನು ಕೊಟ್ಟು ಹಗಲಿನ ಸಮಯ ಹೆಚ್ಚಾಗುವಂತೆ ಮಾಡಿದ್ದಾರೆ. ಇದರಿಂದ ವಿದ್ಯುತ್ ದೀಪಗಳ ಶಾಖದಿಂದ ಸೇವಂತಿಗೆ ಗಿಡಗಳು ಭರ್ಜರಿಯಾಗಿ ಬೆಳೆದು ಉತ್ತಮ ಇಳುವರಿ ಬರಲಿದೆ. ಇಂತಹ ಐಡಿಯಾ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಡೆ ರೈತರ ಹೂವಿನ ತೋಟಗಳಲ್ಲಿ ವರ್ಕೌಟ್ ಆಗ್ತಾ ಇರೋದ್ರಿಂದ ಹೀಗೆ ಕಾಡದಿಬೂರು ಗ್ರಾಮದ ರೈತ ವೆಂಕಟೇಶ್ ತನ್ನ ತೋಟಕ್ಕೆ ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ರು. ಆದರೆ ಆ ವಿದ್ಯುತ್ ದೀಪಗಳನ್ನು ಈಗ ಕಳ್ಳರು ರಾತ್ರೋರಾತ್ರಿ ಕದ್ದೊಯ್ದಿದ್ದಾರೆ. ಕಾಡದಿಬೂರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಮೊನ್ನೆ 15 ದಿವಸ ಮುಂಚೆ ಸೊಂಪು ಮೋಟ್ರ್ ಎತ್ಕೊಂಡು ಹೋಗೋರೆ. ಇವಾಗ 15 ದಿವಸ ಮೇಲೆ ನಾರು ಉಣಿದ್ನೆ, ಸೊಂಪು ಮೋಟ್ರ್ ತಂದಾಕಿ ಬೇರೆಯವ್ರ ಹತ್ರ ಸಾಲ ಮಾಡಿ ತಂದಾಕ್ಬಿಟ್ಟು ಹೂ ನಾರು ಉಣಿದ್ನೆ. ಅದಕ್ಕೆ ಹೋಗ್ಬಿಟ್ಟು ಬಂಗಾರ ಎತ್ಕೊಂಡೋಗಿ ಹಣಕ್ಕೆ ಬಿಟ್ಟು ಎತ್ಕೊಂಡ್ಬಂದು ಇದೆಲ್ಲ ಹೂ ನಾರು ಉಣ್ಬಿಟ್ಟು ಲೈಟಿಂಗ್ ಎಲ್ಲ ಬಿಟ್ಟಿದ್ದೀನಿ. ಅದು 15 ದಿವಸ ಆಗಿಲ್ಲ ಇವಾಗ ಇದು ಈ ಕೆಲಸ ಮಾಡವ್ರೆ. ಇವಾಗ ಎಲ್ಲಿಂದ ತಂದಾಕೋದು? ಏನು ಕೆಲಸ ಮಾಡಿದ್ರು? ಎಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಬಲ್ಬ್ಗಳು ಗಿಲ್ಬ್ಗಳು ಎಲ್ಲ ವೈರು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ತರಬೇಕಂದ್ರೆ ಒಂದು 45-50 ಸಾವಿರ ಬೇಕು. ₹1 ಕಾಸಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ನೀವೇನು ಮಾಡ್ತಿದ್ರಿ? ಎಲ್ಲಿ ಹೋಗಿದ್ರಿ? ಹಿಂಗೆ ಮಾಡಿದಾರೆ? ರಾತ್ರಿ ನಾನು ಕೋಲಾರಕ್ಕೆ ಹೋಗಿದ್ನಿ. ಕೋಲಾರನಿಂದ ಬಂದು 8 ಗಂಟೆ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಲೈಟಿಂಗ್ ಏನೂ ಇಲ್ಲ, ಎಲ್ಲ ಕಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಲೈಟಿಂಗ್ ಬಿಡಬೇಕಂದ್ರೆ ಇಷ್ಟು ದುಡ್ಡು ಬೇಕು, ಯಾರನ್ನ ಕೇಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಸ್ಟೇಷನಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಇನ್ನೂ ಬಂದೇ ಇಲ್ಲ ಅವ್ರು ಯಾರೂ. ಪೊಲೀಸರು ಯಾರೂ ಬಂದಿಲ್ಲ. ಎಷ್ಟು ಕಷ್ಟಪಡ್ತಾರೆ ರೈತರು ಹೂವು ಬೆಳಗ್ಗೆ ಈ ಮಂಜು ಇರೋ ಟೈಮಲ್ಲಿ? ಮಂಜಿರೋ ಟೈಮ್ ಇವಾಗ ಲೈಟಿಂಗ್ ಬಿಡಲೇಬೇಕು. ಬಿಡಿಲ್ಲ ಅಂದರೆ ಬೆಳೆ ಆಗೋದಿಲ್ಲ. ಅದು ಹೋಯ್ತು, ಇದು ಹೋಯ್ತು, ಎಲ್ಲ ಹೋಯ್ತು. ಏನು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾರ ಮೇಲೆ ಅನುಮಾನ ಐತೆ. ಇದ್ರೂ ಅವ್ರ ಮೇಲೆ ಇವಾಗ ಕೊಡೋಕ್ಕಾಗಲ್ಲ. ಪ್ರೂಫ್ ಸಿಗಬೇಕು, ಇದು ಮಾಡಬೇಕು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಯಾವುದೇ ಶಾಶ್ವತವಾದ ನದಿ ನಾಲೆಗಳ ನೀರಾಸರೆ ಇಲ್ಲದೆ ಇದ್ರೂ ಸಹ ಪಾತಾಳದಂತಹ ತಳದಿಂದ ಬೋರ್ವೆಲ್ ಕೊರೆದು ಹನಿ ಹನಿ ನೀರು ಬಗೆದು ಬಂಪರ್ ಬೆಳೆಗಳನ್ನು ತೆಗೆದು ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಿಗೂ ರಫ್ತು ಮಾಡ್ತಾರೆ. ಅಂತಹ ರೈತರಿಗೆ ಒಂದು ಕಡೆ ಕೊಳವೆಬಾವಿ ಪಂಪ್ಸೆಟ್ಗಳ ಕೇಬಲ್ಗಳನ್ನು ಕದಿಯುವಂತಹ ಕಳ್ಳರ ಕಾಟ ಒಂದು ಕಡೆಯಾದರೆ ಈಗ ಲೈಟ್ ಕಳ್ಳರ ಕಾಟ ಶುರುವಾಗಿದೆ. ಹೀಗಾಗಿ ಪೊಲೀಸರು ಈ ಕಳ್ಳರ ಕಾಟವನ್ನು ತಪ್ಪಿಸುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ನಾವು ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀವಿ. ಯಾಕಂದರೆ ಬಂಡವಾಳ ಹಾಕೋದಂದರೆ ನಾರಿಗೆ ಹೆಚ್ಚು ಕಡಿಮೆ ಒಂದು ನಾರು ₹2.5-3 ಬೀಳುತ್ತೆ. ಕೆಲವು ನಾರು ₹4 ಬೀಳುತ್ತೆ. ಒಂದು ಲೈಟ್ ಬಂದುಬಿಟ್ಟು ಮುಂಚೆ ಜಾಸ್ತಿ ಇತ್ತು, ಈಗ ₹30-35 ಅಲ್ಲಿ ಒಂದು ಬಲ್ಬ್ ಬೀಳುತ್ತೆ. ₹8-10 ವೋಲ್ಟ್ರ್ ಬೀಳುತ್ತೆ. ಬಟ್ ಅದು ಮೀಟ್ರ್ ಬೆಲೆ ವೈರ್ ಮೀಟ್ರ್ ಬಂದು ₹6.5 ಒಂದು ಮೀಟ್ರು. ಇದು ಕಡಿಮೆ ರೇಟ್ ಅಂದರೆ. ಈ ಥರ ಆಗಿ ಎಲ್ಲ ಬಂಡವಾಳ ಹಾಕಿ ನಾವು ಮಾಡಿದ್ರೆ, ಈ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೆ ರೈತರಿಗೆ ಏನು ಮಾಡಬೇಕು ನಮ್ಗೆ ದಿಕ್ಕೇ ತೋರಿಸ್ತಾ ಇಲ್ಲ. ಅದರಿಂದ ದಯವಿಟ್ಟು ಏನಾದರೂ ಮಾಡಿ ನೀವು ಪೊಲೀಸ್ ಇಲಾಖೆಯವರು. ಬಟ್ ನಾವು ಅದು ಎಚ್ಚೆಚ್ಕೊತಾ ಇದ್ದೀವಿ. ನಾವು ಎಚ್ಚೆಚ್ಕೊಂಡು ಅವ್ರನ್ನ ಏನು ಹಿಡಿಬೇಕು, ಏನಾದರೂ ಮಾಡಬೇಕು ಅಂತ ನಾವು ಇದ್ದೀವಿ. ಅದಕ್ಕೆ ನೀವು ನಮ್ಮ ಕೈ ಸಪೋರ್ಟ್ ಮಾಡಿದ್ರೆ ಆದಷ್ಟು ಇನ್ನು ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ. ಕೇಬಲ್ ಕಳ್ತನಗಳು ಕೇಳಿದರೆ ಈಗ ಮತ್ತೆ ಇದು ಕಳ್ತನಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇಬಲ್ ಕಳ್ತನ ಕೇಳಿದ್ವಿ. ಬಟ್ ಈಗ ಈ ಲೈಟ್ಗಳನ್ನು ಕಳ್ತನ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಈ ಕಳ್ಳರಿಗೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಇನ್ನು ರೈತ ವೆಂಕಟೇಶು ಲೈಟು ಮತ್ತೆ ವೈರ್ಗಳಿಗೋಸ್ಕರ ಅಂತೇಳಿ ಸರಿಸುಮಾರು 50,000 ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನ ಖರ್ಚು ಮಾಡಿದ್ದು ಈ ಲೈಟ್ಗಳು ಈಗ ಕಳ್ಳರ ಪಾಲಾಗಿವೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೈತ ವೆಂಕಟೇಶ್ ದೂರು ದಾಖಲು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.